ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಜಸ್ಟ್ ಇನ್ನು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ IPL ರಿಲೇಟೆಡ್. IPL ನ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಕೇಳಿದ್ರೆ ಇವಾಗ ಕರೆಂಟ್ಲಿ IPL ನ ವ್ಯಾಲ್ಯೂಯೇಷನ್ ಡಿಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಅಪ್ರಾಕ್ಸಿಮೇಟ್ಲಿ 11%, 10.6% IPL ನ ವ್ಯಾಲ್ಯೂಯೇಷನ್ ಡಿಕ್ರೀಸ್ ಆಗಿದೆ ಅಂತೆ. ಇದೇನು ಗರು ಎಲ್ಲ ನೀನು ನೆನ್ನೆಯಿಂದ ಹಿಡ್ಕೊಂಡು ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ತಿದ್ದೆ ಸಿಕ್ಕಾಪಟ್ಟೆ. ನೆನ್ನೆ ನೋಡಿದ್ರೆ ಕ್ರಿಕೆಟರ್ಸ್ ಫೈನಾನ್ಷಿಯಲ್ ಮ್ಯಾಟ್ರ್ ಬಗ್ಗೆ, ಇನ್ಕಮ್ ಟ್ಯಾಕ್ಸ್ ಅದು ಇದ್ರ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ನೋಡ್ರೆ IPLದು ಫೈನಾನ್ಷಿಯಲ್ ಮ್ಯಾಟ್ರ್ ಬಗ್ಗೆ ಮಾತಾಡ್ತಿದ್ದೆ ಅದು ಇದು. ಹೌದು, ಇವಾಗ ಏನು ಅಷ್ಟೊಂದೇನು ಹೆವಿ IPL ಸದ್ದು ಆಗ್ತಾ ಇಲ್ಲ, ಬಟ್ ಬಂದಿರೋಂಥ ಅಪ್ಡೇಟ್ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಎಲ್ಲನೂ ತಿಳ್ಕೊಳ್ರಿ IPL ಅಲ್ಲಿ ಏನೇನು ಆಗ್ತಿದೆ ಅಂತ. ಬರೀ ಪ್ಲೇಯರ್ಸ್ಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋದಲ್ಲ, ಎಲ್ಲ IPL ಏನೇನು ಆಗ್ತಿದೆ ಅಂತ ತಿಳ್ಕೋಬೇಕು. ಸೊ IPL ನ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಅಂದರೆ 92,500 ಕೋಟಿ IPL ನ ವ್ಯಾಲ್ಯೂಯೇಷನ್ ಇತ್ತು. ಅಂದರೆ ನಿಮ್ಮ ಹತ್ರ 92,500 ಕೋಟಿ ಇದೆ ಅಂತಂದರೆ ಎಂಟೈರ್ IPL ಒಂಥರ ಕೊಂಡ್ಕೊಬೋದು ಆ ಥರ. ಸೊ ಇವಾಗಿನ ವ್ಯಾಲ್ಯೂಯೇಷನ್ 82,700 ಕ್ರೋರ್ಸ್ಗೆ ಬಂದು ನಿಂತ್ಕೊಂಡಿದ್ದಂತೆ IPL ವ್ಯಾಲ್ಯೂಯೇಷನ್. ಸೊ ರೀಸನ್ ಬಿಹೈಂಡ್ ಇಟ್, ಏನಕ್ಕೆ IPL ಸಿಕ್ಕಾಪಟ್ಟೆ ಕ್ಲಿಕ್ ಆದ್ರೂ ಕೂಡ ಲಾಸ್ಟ್ ಇಯರ್ ಚೆನ್ನಾಗೇನೆ ಆಯಿತು ಅಂತ ಮುಖೇಶ್ ಅಂಬಾನಿ ಅವರು ಹೇಳಿದ್ರೆ, ಜಿಯೋ ಸಿನಿಮಾ ಸಖತ್ ಸಕ್ಸಸ್ ಆಗೋಗ್ಬಿಟ್ಟೈತೆ ಅದು ಇದು ಅಂತೆಲ್ಲ ಹೇಳಿದ್ರೆ, ಏನು ಗುರು ನೀನು ನೋಡ್ರಿ ಹಿಂಗೆ ಹೇಳ್ತೀಯ, ಅಲ್ಲಿ ದಬಾಕೊಂಡ್ಬಿಟ್ಟಿದೆ IPL, ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಕಮ್ಮಿ ಆಗಿದೆ ಅಂತ. ಹೌದು, ವ್ಯಾಲ್ಯೂಯೇಷನ್ ಕಮ್ಮಿ ಆಗೋದಕ್ಕೆ ಹಲವಾರು ರೀಸನ್ಸು ಇಂಪ್ಯಾಕ್ಟ್ ಆಗಿದೆಯಂತೆ. ಸೊ ಅಂದರೆ ಮೀಡಿಯಾ ರೈಟ್ಸ್ ಎಲ್ಲ ಏನು ತೊಗೊಂಡ್ರು, ಸೊ ಝೀ ಮತ್ತು ಸೋನಿ ಮರ್ಜರ್ ಏನಾದ್ರು ಆಗಿತ್ತು ಅಂತಂದರೆ ಮೀಡಿಯಾ ರೈಟ್ಸಿನ ಜಾಸ್ತಿಗೆ ಹೋಗಿರ್ಬೋದಾಗಿತ್ತು ಅನ್ನೋ ಒಂದು ಪ್ರಿಡಿಕ್ಷನ್ನು. ಅಂದರೆ ಸ್ಟಾರ್ ಅವ್ರು ಏನು ತೊಗೊಂಡ್ರು, ಜೊತೆಗೆ ಜಿಯೋ ಅವ್ರು ಏನು ತೊಗೊಂಡ್ರು. ಸೊ ಈ ಥರ ಡಬಲ್ ಆಗ್ತಿಲ್ಲ, ಅವಾಗ ಒಂದೇ ಆಗಿತ್ತು ಅಂತಂದರೆ ಸೊ ಇನ್ನು ರೆವೆನ್ಯೂ ಜಾಸ್ತಿ ಗಿಟ್ಟಿಸಿರ್ಬೋದಾಗಿತ್ತೇನೋ ಅಂತ. ಜೊತೆಗೆ ಜಿಯೋದವರು ಫ್ರೀ ಆಗಿ ಬೇರೆ ಬಿಟ್ಟಿರೋದ್ರಿಂದ ಸೊ ಇದರಿಂದ ಕೂಡ ಇದೆಲ್ಲ ಒಂಥರ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಫ್ರೀ ಆಗೇ 2 ವರ್ಷದಿಂದ ಬ್ರಾಡ್ಕಾಸ್ಟ್ ಆಗ್ತಿದೆ ಜಿಯೋ ಸಿನಿಮಾದಲ್ಲಿ. ಸೊ ಇವೆಲ್ಲ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ IPL ರೆವೆನ್ಯೂ ವಿಚಾರಕ್ಕೆ ಬ್ರಾಡ್ಕಾಸ್ಟರ್ಸ್ಗೆ ಲಾಸ್ ಆಗಬೇಕಲ್ವಾ ಗುರು, ಇವ್ರಿಗೇನು ಲಾಸ್ ಆಗುತ್ತೆ ಅಂತ ಕೇಳಿದ್ರೆ, ಸೊ ಎಲ್ಲ ಇಂಟಿಗ್ರಲ್ ಪಾರ್ಟಲ್ಲೇ ಇರುತ್ತೆ. IPL ನ ವ್ಯಾಲ್ಯೂಯೇಷನ್ ಅಂತ ಅಂದರೆ ಇವೆಲ್ಲ ಮೀಡಿಯಾ ರೈಟ್ಸು ಅದು ಇದು ಎಲ್ಲ ಇಂಟಿಗ್ರಲ್ ಪಾರ್ಟಲ್ಲೇ ಬರುತ್ತೆ. ಸೊ ಓವರಾಲ್ ನೋಡ್ತು ಅಂದರೆ ಸೋನಿ ಮತ್ತು ಝೀ ಅವರ ಮರ್ಜರ್ ಏನಿತ್ತು, ಸೊ ಅದೊಂದು ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳಬೇಕು. ಮರ್ಜರ್ ಆಗದೆ ಇರುವಂಥದ್ದು ಇಂಪ್ಯಾಕ್ಟ್ ಆಗಿದೆ, ಯಾಕಂದರೆ ಮೀಡಿಯಾ ರೈಟ್ಸ್ ಅವರು ತೊಗೊಳೋರು ಇದ್ರಂತೆ. ಸೊ ಅಲ್ಲಿ ಜಾಸ್ತಿ ರೆವಿನ್ಯೂ ಬರೋದನ್ನ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಂತೆ 2 ವರ್ಷದ ಹಿಂದೆ. ಸೊ ಅದರಿಂದ ಇಲ್ಲಿ ರೆವಿನ್ಯೂ ಡಿಕ್ರೀಸ್ ಆಗಿದೆ, ಜೊತೆಗೆ ಇಲ್ಲಿ ಫ್ರೀ ಆಗೆಲ್ಲ ಬಿಡ್ತಾ ಇರೋದ್ರಿಂದ ಜೊತೆಗೆ ಇಲ್ಲಿ ರೆವಿನ್ಯೂ ಅಷ್ಟೊಂದು ಹೆವಿ ಮುಂಚೆ ಥರ ಗಿಟ್ಸಕ್ಕೆ ಆಗ್ತಾ ಇಲ್ವಂತೆ. ಗಿಟ್ಟಿಸ್ತಾ ಇದ್ರೆ ಇಲ್ಲ ಅಂತಲ್ಲ, ಏನು ತೋಪಡ್ಕೊಂಡು ಹೋಗ್ಬಿಟ್ಟಿದೆ IPL ಅಂತಲ್ಲ, ಸ್ವಲ್ಪ ವ್ಯಾಲ್ಯೂಯೇಷನ್ ಕಮ್ಮಿ ಆಗಿದೆ, ಅದೊಂದು 10% ವ್ಯಾಲ್ಯೂಯೇಷನ್ ಕಮ್ಮಿ ಆಗಿದೆ. ಸೊ ಇನ್ನೇನು ರೈಸ್ ಆಗುತ್ತೆ, ಏನು ಜಿಯೋ ಸಿನಿಮಾದವ್ರನ್ನ ಎಲ್ಲ ವರ್ಷನೂ ಫ್ರೀ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾವುದೋ ಒಂದು ವರ್ಷ ತೊಗೊಂಬಂದು ಇಡ್ತಾರೆ, ಇಷ್ಟು ತಗೊಳ್ರಪ್ಪ ಸಬ್ಸ್ಕ್ರಿಪ್ಷನ್ ಅದು ಇದು ಅಂತ. ಒಟ್ಟಲ್ಲಿ ಈ ವರ್ಷ ಹೇಳ್ತಾರೋ ನೆಕ್ಸ್ಟ್ ವರ್ಷ ಹೇಳ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಯಾವ್ದಾರು ಒಂದು ವರ್ಷ ಸಬ್ಸ್ಕ್ರಿಪ್ಷನ್ ಇದೆ ಅಂತ ತೊಗೊಂಬಂದು ಇಡ್ತಾರೆ. ಅದು ಯಾವ ವರ್ಷ ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು ಇಷ್ಟೇನೆ. ಸೊ ಓವರಾಲ್ ನೋಡ್ತು ಅಂದರೆ ಇವಾಗ WPLದು ಬೇರೆ ಅಪ್ಡೇಟು ಬಂದಿದೆ, ಇದೇನೋ ಡಿಕ್ರೀಸ್ ಆಗಿದೆ. WPLದು ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗಿದೆ ಅಂತೆ. ಫಸ್ಟ್ ಇಯರ್ಗೆ ಕಂಪೇರ್ ಮಾಡ್ತಂದ್ರೆ ಸೆಕೆಂಡ್ ಇಯರ್ಗೆ ಅದು ಇನ್ಕ್ರೀಸ್ ಆಗಿದೆ. ಏನು RCBಗೆ ಇದು ಬಿಡ್ತು ಅಂತ ಇನ್ಕ್ರೀಸ್ ಆಗೋಗ್ಬಿಡ್ತಾ ವ್ಯಾಲ್ಯೂಯೇಷನ್ ಅಂತ ಕೇಳಿದ್ರೆ, ಸೊ ಅದು ಒಂದು ಇದಿರ್ಬೋದು, ಅದು ಒಂದು ಆಸ್ಪೆಕ್ಟ್ ಇರ್ಬೋದು. IPL ವ್ಯಾಲ್ಯೂಯೇಷನ್ಗೂ WPL ವ್ಯಾಲ್ಯೂಯೇಷನ್ಗೂ ಎಲ್ಲಿಂದ ಎಲ್ಲಿಗೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಮುಂಚೆ ಇದ್ದಂಥ ವ್ಯಾಲ್ಯೂಯೇಷನ್ 92,000 ಕೋಟಿ IPLದು, ಇದು WPLದು ಬಂದ್ಬಿಟ್ಟು 1,250 ಕೋಟಿ ಅಷ್ಟೇ ಫಸ್ಟ್ ಇಯರ್ದು ವ್ಯಾಲ್ಯೂಯೇಷನ್ ಇದ್ದಿದ್ದು. ಸೊ ಸೆಕೆಂಡ್ ಇಯರ್ ವ್ಯಾಲ್ಯೂಯೇಷನ್ ಎಷ್ಟಾಗಿದೆ ಅಂದರೆ 1,350 ಕೋಟಿ ಆಗಿದೆ. 100 ಕೋಟಿ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟು ಬಂದಿದೆ WPLದು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಮಗ, ಮತ್ತೆ ವಾಪಸ್ ಎದ್ದೇಳುತ್ತೆ IPL. ಇದ್ರಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗೋದ್ರಿಂದ ಸ್ಪಾನ್ಸರ್ಸ್ ಆಗಿರ್ಬೋದು, ಮೀಡಿಯಾ ರೈಟ್ಸ್ ಆಗಿರ್ಬೋದು, ಮರ್ಚೆಂಟೈಸ್ ಆಗಿರ್ಬೋದು, ಇನ್ನು ಖರ್ಚು IPLಗೆ ಆಗುವಂಥದ್ದು. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಆಗೋದ್ರಿಂದ ಒಂದು ಸೀಸನ್ ಕೆಳಗೆ ಒಂದು ಸೀಸನ್ ಮೇಲ್ಗಡೆ ಆಗ್ತಾನೆ ಇರುತ್ತೆ. ಸೊ ನಾವು ಗ್ರಾಫ್ ನೋಡೋದು IPL ಹಿಂಗೆ ಮೇಲ್ಗಡೆ ಹೋಗ್ತಾ ಇರುತ್ತೆ ವ್ಯಾಲ್ಯೂಯೇಷನ್ ಅಂತ ಅನ್ಕೊಂಡಿದ್ವಿ. ಸೊ ಸ್ವಲ್ಪ ಡಿಪ್ ಆಗಿದೆ ಅಷ್ಟೇ, ಮತ್ತೆ ರೈಸ್ ಆಗುತ್ತೆ ಹೋಪ್ಫುಲಿ ಅಂತ ಅನ್ಕೊಂಡಿದ್ದೀನಿ. ಮೀಡಿಯಾ ರೈಟ್ಸ್ ಅದು ಇದೆಲ್ಲ ಕರೆಕ್ಟಾಗಿ ಬಂತು ಅಂದರೆ ಫ್ರೀಗೆ ಎಲ್ಲ ಕೊಡೋದು ಬಿಟ್ಬಿಟ್ಟು ಕರೆಕ್ಟಾಗಿ ಏನೋ ಮಾಡಿದ್ರು ಅಂತಂದರೆ, ನಾನು ಈಗ ಇವಾಗ ಕ್ಯಾಕರ್ಸ್ ಮಗುಗೆ ಹೋಗಿರ್ತಾರೆ, ಇವಾಗ ಹೆಂಗೋ ಫ್ರೀಯಾಗಿ ಕೊಡ್ತಾವ್ರು, ಸುಮ್ಮನೆ ಇರೋರು ಏನಕ್ಕೆ ಕಲ್ಲಾಗ್ತೇನೆ ಅಂತ. ಸೊ ಗೊತ್ತಿಲ್ಲ ಅದನ್ನು ಅದು ಎಷ್ಟು ವರ್ಷ ಫ್ರೀ ಕೊಡ್ತಾರೋ ಅಂತ. ಏನು ನಿಮ್ಮ ಅಪ್ಪನ ಮನೆ ತಗೊಬಂದು ಕೊಡ್ತೇವೆ ಬಿಡೋಗೋರು, ಕೊಟ್ಲಿ ಫ್ರೀ. ನಾವು ಅಜ್ಜಿ ಅಂಬಾನಿಗೆ ಬೇಜಾನ್ ಬಿದ್ದೈತೆ, ಎಲ್ಲ ಜಿಯೋದಲ್ಲಿ ಇವಾಗ ಹೊಡಿತಾರೆ, ಅಲ್ಲಿ ಕೊಡ್ತಾನೆ ಅಷ್ಟೇ. ಏನು ಮಾಡ್ತಾರೆ ಅಲ್ಲಿ ನಮ್ಮ ಜಿಯೋ ಸಿಮ್ಮಲ್ಲಿ ಎಲ್ಲ ಚಾರ್ಜಸ್ ಎಲ್ಲ ಜಾಸ್ತಿ ಮಾಡೋರೆ, ಇವಾಗ ಆ ಕಡೆಯಿಂದ ಬಿಡ್ತಾರೆ ಫ್ರೀ ಅಷ್ಟೇ. ಏನು ಬಿಡೋಲ್ಲ ಅಲ್ಲಿ, ಎಲ್ಲ ಇಲ್ಲಿಂದ ಹೊಡೆದ್ಬಿಟ್ಟು ಅಲ್ಲಿಂದ ಕೊಡ್ತಾರೆ ಅಷ್ಟೇನೆ. ಎಲ್ಲ ಅವ್ರಿಗೆ ಹೋಗಿದೆ. ಎನಿವೆ ಒಂಥರ ಮೊನೋಪಲಿ ಮಾಡದೇ ಇದ್ದಾರೆ ಅಂತ ಹೇಳಬೇಕು. ಈ ಕಡೆ ಜಿಯೋಯಿಂದನೂ ಮೊನೋಪಲಿ, ಈ ಕಡೆಯಿಂದ ಜಿಯೋ ಸಿನಿಮಾಯಿಂದನೂ ಕೂಡ ಒಂಥರ ಮೊನೋಪಲಿ. ನೋಡೋಣ ಅದೇನು ಆಗುತ್ತೆ ಅಂತ. ಅಲ್ಟಿಮೇಟ್ಲಿ ಸ್ವಲ್ಪ ಕುಗ್ಗಿದೆ, ನೋಡೋಣ ಮತ್ತೆ ಅದು ಯಾವಾಗ ರೈಸ್ ಆಗುತ್ತೆ ವ್ಯಾಲ್ಯೂಯೇಷನ್ ಅಂತ. ಇವೆಲ್ಲ ಇಟ್ಕೊಂಡು ನಮಗೇನಕ್ಕೆ, ನಮ್ಗೆ ಇವೆಲ್ಲ ಬೇಡ, ನಮ್ಗೆ ಇವೆಲ್ಲ ಅಗತ್ಯತೆ ಇಲ್ಲ. ನೆಟ್ಟಾಗಿ ಮ್ಯಾಚ್ ಆಡಲಿ, ನಮ್ಮ RCB ಟ್ರೋಫಿಗೆಲ್ಲಿ ಅಷ್ಟು ಸಾಕು ನಮಗೆ ಅಂತ ಹೇಳ್ತೀರಾ, ಗೊತ್ತು ನನಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.